ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ದಂಡು. ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಆಗಬೇಕಾಗಿದೆ. 20 ಸ್ಥಾನಗಳು ಬಾಕಿ ಇದೆ. ಸಾಕಷ್ಟು ಮಂದಿ ರೇಸ್ನಲ್ಲಿದ್ದಾರೆ. ಹಾಗಾದ್ರೆ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗ್ಬಹುದು? ಸಿದ್ದರಾಮಯ್ಯನವರು ಒಂದು ಲಿಸ್ಟ್ ಅನ್ನು ರೆಡಿ ಮಾಡ್ಕೊಂಡಿದ್ದಾರಂತೆ. ಆ ಲಿಸ್ಟ್ ಅಲ್ಲಿ ಇರುವಂತಹ ಹೆಸರುಗಳೇನು? ಅದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಲಿಸ್ಟ್ ಅನ್ನು ರೆಡಿ ಮಾಡ್ಕೊಂಡಿದ್ದಾರಂತೆ. ಹಾಗಾದ್ರೆ ಯಾರೆಲ್ಲ ಲಿಸ್ಟ್ ಅಲ್ಲಿ ಇದ್ದಾರೆ, ಯಾರ ಹೆಸರಿದೆ, ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ 1 ತಿಂಗಳಾಯಿತು. 1 ತಿಂಗಳ ನಂತರ ಸಂಪುಟ ವಿಸ್ತರಣೆ ಆಗಬೇಕಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ. ಸದ್ಯ ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸದಲ್ಲಿದ್ದಾರೆ. ಅವರು ವಾಪಸ್ ಆದ ಬಳಿಕ ಸಂಪುಟ ವಿಸ್ತರಣೆ ಆಗೇ ಆಗುತ್ತೆ. ಹಾಗಾದ್ರೆ ಯಾರಿಗೆಲ್ಲ ಅವಕಾಶ ಸಿಗುತ್ತೆ? ಸೀನಿಯರ್ ಲೀಡರ್ಗಳು ಕೂಡ ರೇಸ್ನಲ್ಲಿದ್ದಾರೆ. ಕಳೆದ ಬಾರಿ ಸಚಿವ ಸ್ಥಾನವನ್ನ ಮಿಸ್ ಮಾಡಿಕೊಂಡಂತ ಸಾಕಷ್ಟು ದೊಡ್ಡ ದೊಡ್ಡ ನಾಯಕರು ಕೂಡ ಲಿಸ್ಟ್ ನಲ್ಲಿದ್ದಾರೆ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂತಹ ಸಚಿವರು ಕೂಡ ಲಿಸ್ಟ್ ಅಲ್ಲಿದ್ದಾರೆ. ಅವರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ಇದರ ನಡುವೆ ಯುವಕರಿಗೆ ಮಣೆ ಹಾಕಬೇಕು, ಹೊಸಬರಿಗೆ ಅವಕಾಶವನ್ನ ಕೊಡಬೇಕು ಅಂತ ಕೂಡ ಕೂಗಿದೆ. ಸೊ ಆ ಕಾರಣಕ್ಕಾಗಿ ಸಚಿವ ಸ್ಥಾನಗಳ ರೇಸ್ನಲ್ಲಿ ದೊಡ್ಡ ದೊಡ್ಡ ಹೆಸರುಗಳ ಜೊತೆಗೆ ದೊಡ್ಡ ಲಿಸ್ಟೇ ಇದೆ. ಸೊ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಸದ್ಯದ ಕುತೂಹಲ. ಇದರ ನಡುವೆ ಸಿದ್ದರಾಮಯ್ಯನವರು ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರಂತೆ. ಡಿ ಕೆ ಶಿವಕುಮಾರ್ ಅವರು ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ಕೂಡ ಒಂದು ಲಿಸ್ಟ್ ಇದೆ. ಜೊತೆಗೆ ಹೈಕಮಾಂಡ್ ಕಾಂಗ್ರೆಸ್ ಬಳಿಯೂ ಕೂಡ ಒಂದು ಲಿಸ್ಟ್ ಇದೆ. ಟೋಟಲ್ 5 ಲಿಸ್ಟ್ಗಳಿದೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಈ ಬಾರಿ ಸಂಪುಟ ವಿಸ್ತರಣೆ ಅಂತ ಬಂದಾಗ ದೊಡ್ಡ ತಲೆನೋವನ್ನ ಕಾಂಗ್ರೆಸ್ಗೆ ತಂದಿಡುವ ಸಾಧ್ಯತೆ ಇದೆ. ಸಚಿವ ಸ್ಥಾನ ಕೈ ತಪ್ಪುವಂತಹ ನಾಯಕರು ಏನು ಮಾಡ್ತಾರೆ? ಈ ಕುತೂಹಲವೂ ಇದೆ. ಯುವಕರಿಗೆ ಅವಕಾಶವನ್ನ ಕೊಟ್ರೆ ಸೀನಿಯರ್ ಲೀಡರ್ಗಳು ಏನು ಮಾಡ್ತಾರೆ? ಜಾತಿ ಸಮೀಕರಣ ಹೇಗಿರುತ್ತೆ? ಪ್ರಾಂತೀಯವಾಗಿ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ? ಸೊ ಒಂದಿಷ್ಟು ಕುತೂಹಲ ಇದ್ದೇ ಇದೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರ ಲಿಸ್ಟ್ ಅಲ್ಲಿ ಇರುವಂತಹ ನಾಯಕರುಗಳ ಹೆಸರೇನು? ಡಿ ಕೆ ಶಿವಕುಮಾರ್ ಅವರ ಲಿಸ್ಟ್ ಅಲ್ಲಿರುವಂತಹ ನಾಯಕರುಗಳ ಹೆಸರೇನು? ಮಾತನಾಡ್ತಾ ಹೋಗೋಣ. ಮೊದಲನೇದಾಗಿ ಸಿದ್ದರಾಮಯ್ಯ ಅವರ ಲಿಸ್ಟ್ ಅಲ್ಲಿ ಇರುವಂತಹ ಹೆಸರುಗಳ ಪೈಕಿ ಮೊದಲ ಹೆಸರು ಸಂತೋಷ್ ಲಾಡ್. ಈ ಹಿಂದೆ ಕಾರ್ಮಿಕ ಸಚಿವರಾಗಿದ್ರು. ಸಿದ್ದರಾಮಯ್ಯ ಅವರ ಅತ್ಯಾಪ್ತರಲ್ಲಿ ಅತ್ಯಾಪ್ತರು. ಈ ಹಿಂದೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಂತಹ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಅವರು ಬಹಿರಂಗವಾಗಿ ಕಣ್ಣೀರು ಹಾಕಿದ್ರು. ಸೊ ಸಂತೋಷ್ ಲಾಡ್ ಬಗ್ಗೆ ಸಿದ್ದರಾಮಯ್ಯನವರಿಗೆ ವಿಶೇಷವಾದ ಪ್ರೀತಿ ಇದೆ. ಸೊ ಸಂತೋಷ್ ಲಾಡ್ಗೆ ಮತ್ತೊಮ್ಮೆ ಸಚಿವ ಸ್ಥಾನವನ್ನ ಕೊಡಿಸಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಇನ್ನ ಎರಡನೇ ಹೆಸರು ಶಿವರಾಜ್ ತಂಗಡಗಿ. ಅವರು ಕೂಡ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ರು. ಸೊ ಮತ್ತೊಮ್ಮೆ ಅವರಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಮನವಿ ಮಾಡುವ ಸಾಧ್ಯತೆ ಇದೆ. ಅದಾದ ಬಳಿಕ ಎಸ್ ಪೊನ್ನಣ್ಣ ಸಿದ್ದರಾಮಯ್ಯನವರ ಕಾನೂನು ಸಲಹೆಗಾರರಾಗಿದ್ರು ಈ ಹಿಂದೆ. ಸೊ ಅವರು ಕೂಡ ರೇಸ್ನಲ್ಲಿದ್ದಾರೆ. ಅವರು ಕೂಡ ಸಚಿವ ಸ್ಥಾನ ಕೊಡಿಸಬೇಕು ಅಂತ ಸಿದ್ದರಾಮಯ್ಯನವರು ಪ್ರಯತ್ನಿಸ್ತಾ ಇದ್ದಾರೆ. ಅದಾದ ಬಳಿಕ ಎಚ್ ಕೆ ಪಾಟೀಲ್ರು ಕೂಡ ಇದ್ದಾರೆ. ಎಚ್ ಕೆ ಪಾಟೀಲ್ರಿಗೆ ಈ ಬಾರಿ ಸ್ಪೀಕರ್ ಸ್ಥಾನ ಕೊಡಬೇಕು ಅಂತ ಹೈಕಮಾಂಡ್ ಪ್ರಯತ್ನಿಸುವ ಸಾಧ್ಯತೆ ಇದೆ. ಆದರೂ ಕೂಡ ಎಚ್ ಕೆ ಪಾಟೀಲ್ರು ಸಂಸದೀಯ ಪಟು, ಅವರು ಸೀನಿಯರ್. ಸೊ ಸೀನಿಯರ್ಗಳು ಸಂಪುಟದಲ್ಲಿ ಇರಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಒತ್ತಾಯ ಮಾಡುವ ಅಥವಾ ಮನವರಿಕೆ ಮಾಡುವ ಪ್ರಯತ್ನವನ್ನ ಮಾಡ್ತಾರೆ. ಅದಾದ ಬಳಿಕ ದಿನೇಶ್ ಗುಂಡೂರಾವ್ ಅವರ ಹೆಸರು ಕೂಡ ಸಿದ್ದರಾಮಯ್ಯ ಲಿಸ್ಟ್ ಅಲ್ಲಿ ಇದೆ. ದಿನೇಶ್ ಗುಂಡೂರಾವ್ ಯಾಕೆ ಅಂತ ಹೇಳಿದ್ರೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರ್ತಾರೆ, ಬೆಂಗಳೂರಿನವರು. ಸೊ ಇನ್ನು ಏಜ್ ಇದೆ, ಯುವಕರಿಗೆ ಅವಕಾಶವನ್ನು ಕೊಡಬೇಕು. ದಿನೇಶ್ ಗುಂಡೂರಾವ್ ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು. ಸೊ ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಪ್ರಯತ್ನಿಸ್ತಾ ಇದ್ದಾರಂತೆ. ಇದಾದ ಬಳಿಕ ಬಸವರಾಜ ರಾಯರೆಡ್ಡಿ ಅವರು ಕಳೆದ ಬಾರಿ ಅವರು ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು. ಅವ್ರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಬಹಿರಂಗವಾಗಿ ಅಸಮಾಧಾನ ಹೊರ ಹಾಕ್ತಾ ಇದ್ರು. ಅದಾದ ಬಳಿಕ ಸಿದ್ದರಾಮಯ್ಯ ಅವರ ರಾಜಕೀಯ ಕಾರ್ಯದರ್ಶಿ ಕೂಡ ಆಗಿದ್ರು. ಸೊ ಬಸವರಾಜ ರಾಯರೆಡ್ಡಿ ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಸೊ ಅವರು ಕೂಡ ರೇಸ್ನಲ್ಲಿದ್ದಾರೆ. ಬಿ ಆರ್ ಪಾಟೀಲ್, ಜಮೀರ್ ಅಹ್ಮದ್ ಖಾನ್. ಬಿ ಆರ್ ಪಾಟೀಲ್ರು ಕೂಡ ರೇಸ್ನಲ್ಲಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಯಾಕೆ ಲಾಸ್ಟಲ್ಲಿ ಜಮೀರ್ ಅಹ್ಮದ್ ಖಾನ್ ಹೆಸರನ್ನ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಜಮೀರ್ ಅಹ್ಮದ್ ಖಾನ್ಗೆ ಸಂಬಂಧಪಟ್ಟಂತ ಆಡಿಯೋಗಳು ಆಗಿರ್ಬೋದು, ಈ ದಾವಣಗೆರೆ ಎಲೆಕ್ಷನ್ ಅಲ್ಲಿ ಆದಂತ ಒಂದಿಷ್ಟು ಗೊಂದಲ ಆಗಿರ್ಬೋದು, ಈ ಎಲ್ಲದ ಕಾರಣಕ್ಕಾಗಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಮಿಸ್ ಆಗುವ ಸಾಧ್ಯತೆಗಳೇ ಹೆಚ್ಚಿದೆ. ಆದರೂ ಕೂಡ ಸಿದ್ದರಾಮಯ್ಯನವರು ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೊಡಿಸಬೇಕು ಅನ್ನೋ ಪ್ರಯತ್ನದಲ್ಲಿ ಇದ್ದಾರಂತೆ.
ಸೊ ನಿಜವಾಗ್ಲೂ ಕೂಡ ಸಿದ್ದರಾಮಯ್ಯ ಅವರ ಈ ಲಿಸ್ಟ್ನಲ್ಲಿ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ, ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನೋದು ಸದ್ಯದ ಕುತೂಹಲ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಲಿಸ್ಟ್ ಅಲ್ಲಿ ಯಾವೆಲ್ಲ ಹೆಸರಿದೆ ನೋಡ್ತಾ ಹೋಗೋದಾದ್ರೆ, ಬಾಲಕೃಷ್ಣ ಅವರ ಹೆಸರಿದೆ. ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತರು. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅಂತ ಹೇಳಿ ಕಳೆದ 3 ವರ್ಷದಲ್ಲಿ ಸತತ ಪ್ರಯತ್ನವನ್ನ ನಡೆಸಿ ಹೇಳಿಕೆಗಳನ್ನ ಕೊಟ್ಟು ಡಿ ಕೆ ಶಿವಕುಮಾರ್ ಅವರಿಂದಲೇ ಬಯಸ್ಕೊಂಡಂತಹ ವ್ಯಕ್ತಿ ಬಾಲಕೃಷ್ಣ ಅವರ ಹೆಸರಿದೆ. ಕುಣಿಗಲ್ ರಂಗನಾಥ್ ಅವರ ಹೆಸರಿದೆ. ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ. ಸೊ ಅವರು ಕೂಡ ಸಚಿವ ಆಕಾಂಕ್ಷಿ ಆಗಿದ್ದಾರೆ. ಸೊ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಗಬಹುದು ಅನ್ನುವಂಥ ಮಾತಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕಳೆದ ಬಾರಿಯೂ ಕೂಡ ಸಚಿವೆ ಆಗಿದ್ರು. ಸೊ ಈ ಬಾರಿ ಕೂಡ ಡಿ ಕೆ ಶಿವಕುಮಾರ್ ಅವರ ಕೋಟ ಅಂತ ಬಂದಾಗ ಅವರು ಕೂಡ ಸಚಿವೆ ಆಗಬಹುದು ಅನ್ನುವಂಥ ಮಾತಿದೆ. ಲಕ್ಷ್ಮಣ್ ಸವದಿ ಯಾಕೆ ಅಂತ ಹೇಳಿದ್ರೆ, ಲಕ್ಷ್ಮಣ್ ಸವದಿ ಬಿಜೆಪಿಯಲ್ಲಿ ಇದ್ರು, ಕಾಂಗ್ರೆಸ್ಗೆ ಬರುವಂತಹ ಸಂದರ್ಭದಲ್ಲಿ ಇದೇ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮಣ್ ಸವದಿಯವರಿಗೆ ಒಂದು ಮಾತನ್ನ ಕೊಟ್ಟಿದ್ರು, ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ನಿಮಗೆ ಸಚಿವ ಸ್ಥಾನವನ್ನ ಕೊಡ್ತೀನಿ ಅಂತ ಹೇಳಿ ಒಂದು ಪ್ರಾಮಿಸ್ ಅನ್ನ ಮಾಡಿದ್ರಂತೆ. ಇದನ್ನ ಲಕ್ಷ್ಮಣ್ ಸವದಿ ಅವರು ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ. ಸೊ ಅವ್ರಿಗೂ ಕೂಡ ಅವಕಾಶ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಇದಾದ ಬಳಿಕ ಎನ್.ಎ. ಹ್ಯಾರಿಸ್ ಅವರ ಹೆಸರು ಕೂಡ ಕೇಳಿ ಬಂದಿರುವಂಥದ್ದು, ಅಥವಾ ಡಿ ಕೆ ಶಿವಕುಮಾರ್ ಅವರ ಆ ಲಿಸ್ಟ್ ಅಲ್ಲಿ ಹ್ಯಾರಿಸ್ ಅವರ ಹೆಸರು ಕೂಡ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಹ್ಯಾರಿಸ್ ಅವರು ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತರು. ಅದಾದ ಬಳಿಕ ಶಿವಗಂಗಾ ಬಸವರಾಜ್ ಅವರ ಹೆಸರು ಕೂಡ ಇದೆ. ಶಿವಗಂಗಾ ಬಸವರಾಜ್ ಯಾಕೆ ಅಂತ ಹೇಳಿದ್ರೆ, ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ, ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತ ಬಣದಲ್ಲಿ ಗುರುತಿಸಿಕೊಂಡವರು. ಇದರ ಜೊತೆಗೆ ತನ್ವೀರ್ ಸೇಠ್ ಹೆಸರು ಕೂಡ ಇದೆ. ತನ್ವೀರ್ ಸೇಠ್ ಮೈಸೂರು ಭಾಗಕ್ಕೆ ಬರ್ತಾರೆ. ಡಿ ಕೆ ಶಿವಕುಮಾರ್ ಅವರು ಕನಕಪುರದವರು ಆಗಿದ್ರೂ ಕೂಡ ತನ್ವೀರ್ ಸೇಠ್ ಜೊತೆ ಒಂದು ಸಂಪರ್ಕ ಇದೆ, ಒಂದು ಸಂಬಂಧ ಇದೆ. ಸೊ ತನ್ವೀರ್ ಸೇಠ್ ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ರು. ಸೊ ಅವ್ರಿಗೂ ಕೂಡ ಅವಕಾಶ ಸಿಗಬಹುದು. ಈ ಹಿಂದೆ 2013ರಲ್ಲಿ ತನ್ವೀರ್ ಸೇಠ್ ಸಚಿವರಾಗಿದ್ರು. ಇನ್ನು ಹೊಸ ಮುಖ ಯಾವುದು ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಅಂತ ಹೇಳಿದ್ರೆ, ಅದು ಶರತ್ ಬಚ್ಚೇಗೌಡ ಹೆಸರು ಕೂಡ ಇದೆ. ಯಾಕೆ ಶರತ್ ಬಚ್ಚೇಗೌಡ ಅಂತ ಹೇಳಿದ್ರೆ, ಯುವಕರಿದ್ದಾರೆ, ಜೊತೆಗೆ ಒಕ್ಕಲಿಗ ಕಮ್ಯುನಿಟಿ ಕೂಡ ಆಗಿರುವ ಕಾರಣಕ್ಕಾಗಿ ಹೈಕಮಾಂಡ್ ಲೆವೆಲ್ಲೂ ಕೂಡ ಶರತ್ ಬಚ್ಚೇಗೌಡ ಪರವಾಗಿ ಒಂದಿಷ್ಟು ಒಲವಿದೆ. ಕಾರಣ ಏನಂದ್ರೆ, ಯುವಕರು ಜೊತೆಗೆ ವಾಗ್ಮಿ ಕೂಡ ಹೌದು, ಉತ್ತಮವಾಗಿ ಭಾಷಣವನ್ನ ಮಾಡ್ತಾರೆ, ಜೊತೆಗೆ ಎಕ್ಸ್ಪೀರಿಯನ್ಸ್ ಇದೆ, ಸಂಘಟನೆಯಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಸೊ ಈ ಎಲ್ಲಾ ಕಾರಣಕ್ಕಾಗಿ ಶರತ್ ಬಚ್ಚೇಗೌಡ ಹೆಸರು ಕೂಡ ಡಿ ಕೆ ಶಿವಕುಮಾರ್ ಅವರ ಲಿಸ್ಟ್ ಅಲ್ಲಿ ಇದೆ. ಸೊ 20 ಹೆಸರನ್ನ ನಾನು ಕೊಟ್ಟಿದ್ದೀನಿ. ಈ ಹೆಸರುಗಳ ಪೈಕಿ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗಬಹುದು, ಈ ಲಿಸ್ಟ್ ಅನ್ನ ಬಿಟ್ಟು ಬೇರೆ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗಬಹುದು, ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.